ಮುಂದಿನ 1 ಗಂಟೆಗಳಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸ್ತಾ ಇರುವಂತಹ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ಇದು ಇರಾನ್ ಇಸ್ರೇಲ್ ಮಧ್ಯೆಯ ಯುದ್ಧ ಅಲ್ಲ, ಇದು ಪ್ರಪಂಚದ ಮೇಲೆಯೇ ಪರಿಣಾಮ ಬೀರಬಹುದಾದಂತಹ ಯುದ್ಧ. ಆರ್ಥಿಕವಾಗಿ ಮತ್ತು ಜಾಗತಿಕವಾಗಿ ಸಾಕಷ್ಟು ಪರಿಣಾಮಗಳನ್ನು ಇಡೀ ವಿಶ್ವವೇ ಎದುರಿಸುತ್ತದೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಂಪ್ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇನ ಅಂತಾರಲ್ಲ, ಮಗುನ್ ಚಿವುಟೋದು, ಅಳಿಸೋದು ಮತ್ತೆ ತೊಟ್ಲಲ್ಲಿ ಹಾಕಿ ತೂಗೋದು, ಇದು ಅಮೆರಿಕದ ಚಾಳಿ ಇರಲಿ. ಹಾಗಾದ್ರೆ ಕದನ ವಿರಾಮ ಘೋಷಣೆ ಆಗುತ್ತಾ ಅಥವಾ ಮಾನವ ಇತಿಹಾಸದ ಅತ್ಯಂತ ಹಳೆಯ ಧರ್ಮಗಳ ನಡುವಿನ ಯುದ್ಧ ಇರಾನ್ ಮತ್ತು ಇಸ್ರೇಲ್ ನಡುವೆ ಮುಕ್ತಾಯ ಆಗುತ್ತಾ? ಇದು ಮುಗಿಯದ ಕಥೆ. ಆದರೆ ಸದ್ಯಕ್ಕೆ ಯುದ್ಧದ ರೀತಿಯ ಭೀತಿ ಏನಾದರಾಗಿದೆ, ಅದು ಸರಿದರೆ ಸಾಕಪ್ಪ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ದೇಶ, ನಮಗಿಂತ ಎಷ್ಟೋ ಸಾವಿರ ಕಿಲೋಮೀಟರ್ ದೂರ ಇರುವಂತಹ ದೇಶ, ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಅಂದುಕೊಳ್ಳಬಹುದು. ಆದರೆ ಆ ದೇಶಗಳು ನಮ್ಮ ದೇಶಗಳ ಮೇಲೆ ಬೀರಬಹುದಾದಂತಹ ಪರಿಣಾಮಗಳು ಮತ್ತು ಯಾವ ಯಾವ ರಾಷ್ಟ್ರಗಳ ಸ್ಟ್ಯಾಂಡ್ ಏನು, ಅಮೆರಿಕದ ಪಾತ್ರ ಏನು, ಒಟ್ಟಾರೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಡೀಟೇಲ್ಸ್ ಸೇರಿದಂತೆ ಎಕ್ಸ್ಪರ್ಟ್ಸ್ ಜೊತೆಗೆ ಮಾತುಕತೆ ಇವತ್ತಿನ ರಾ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ.